ಒಂದು ಹವದಲ್ಲಿ ಬಡಬಡದಿಂದ ಹೆಚ್ಚಿ ಇದು ಮರನೇ ಇಲ್ಲವೆಂದು ತಪ್ಪು ಕಲ್ಪಿಸಿದ್ದು ಇವುದುತ್ತಾರೆ ಸತ್ಯ ನಾನು 2008ಕ್ಕೆ ಇಲ್ಲಿಂದ ಹೋದದ್ದು. ಸಾಧಾರಣ 2004ರಿಂದ 8ರ ತನಕ ಆಳ್ವಾಸಲ್ಲಿಯೂ ಯಕ್ಷಗಾನ ತರಬೇತಿ ಕೊಡ್ತಿದ್ದೆ ಮತ್ತು ಕಟೀಲು ಮೇಳದಲ್ಲಿಯೂ ಇದೆ. 2008ಕ್ಕೆ ಉದ್ಯೋಗ ನಿಮಿತ್ತ ದುಬೈಗೆ ಹೋದೆ. 2011ರಿಂದ ಅಲ್ಲಿ ಯಕ್ಷಗಾನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ಅಲ್ಲಿ ಪೂರಕವಾದಂತಹ ಶಿಕ್ಷಣ ಕೊಡ್ತಾ ಇದ್ದೇವೆ ನಾವು. ಸಾಧಾರಣ ಒಂದು 2015ಕ್ಕಾಗುವಾಗ ಒಂದು ಬೇರೆ ತರಗತಿಯ ಅಗತ್ಯ ಖಂಡಿತ ನಮಗೆ. ಯಾಕೆಂದ್ರೆ ಪರಿಪೂರ್ಣ ಪಾಠ ಕಲಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಕೇವಲ ಒಂದು ಪ್ರದರ್ಶನಕ್ಕೆ ಸೀಮಿತವಾಗಿ ಮಕ್ಕಳು ಕಲಿಯುವಂತಾಗಬಾರದು, ಪೂರ್ಣ ಪಾಠ ಆಗುವಂತ ವ್ಯವಸ್ಥೆ ಆಗಬೇಕು ಅಂತ ನಾವು ಯಕ್ಷಗಾನ ಅಭ್ಯಾಸ ತರಗತಿ ಅಂತ ಪ್ರಾರಂಭಿಸಿದ್ದು. ಮತ್ತೆ ನಮ್ಮ ಹಿತೈಷಿಗಳೆಲ್ಲ ಹೇಳಿದ್ರು, ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಅದು ಬರೇ ತರಗತಿ ಅಂತ ಇಟ್ಟುಕೊಳ್ಬೇಡಿ, ಒಂದು ಕೇಂದ್ರ ಅಂತ ಮಾಡಿ ಅಂತ. ಹಾಗೆ ಅವರ ಒತ್ತಾಸೆಯ ಮೇರೆಗೆ ಇತ್ತೀಚೆಗೊಂದು ಯಕ್ಷಗಾನ ಅಭ್ಯಾಸ ಕೇಂದ್ರ ಅಂತ ಮಾಡಿಕೊಂಡು ನಾವು ಮುಂದುವರಿಸ್ತಾ ಇದ್ದೇವೆ. ನನಗೆ ಪೂರ್ಣ ಸಪೋರ್ಟ್ ಮತ್ತು ಮುಂದಾಳತ್ವ ವಹಿಸುವ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಅಂತ ಹೇಳಿ ಅವರು ಸಂಚಾಲಕರಾಗಿ ನಮ್ಮ ಈ ಸಂಸ್ಥೆಯನ್ನು ಮುನ್ನಡೆಸಿ ಪಾತ್ರ ಮಾಡ್ತಾ ಇದ್ದೇನೆ. ಬಾಲಗೋಪಾಲ ದೇವೇಂದ್ರ ಬಾಲ. ನಾನು ದುಬೈಯಲ್ಲಿರುವುದು. ನಾನು ಮೂರನೇ ಇಯರಲ್ಲಿ ನಾನು ಯಕ್ಷಗಾನ ಜಾಯಿನ್ ಮಾಡಿದ್ದು. ಈಗ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇನೆ. ಹೌದು, ಮೂರನೇ ಏಜ್. ಯಕ್ಷಗಾನ ನಾನು ನೋಡುತ್ತಾ ಇದ್ದೆ ಟಿವಿ ಅಲ್ಲಿ. ಅದರಿಂದ ನನಗೆ ಮಸ್ತ್ ಇಷ್ಟ ಆಯ್ತು ಅದನ್ನು ನೋಡಿ. ಸೊ ಅದಕ್ಕೆ ನಾನು ಅಮ್ಮನಿಗೆ ಹೇಳಿದ್ದೇನೆ ಯಕ್ಷಗಾನ ಕ್ಲಾಸ್ ಜಾಯಿನ್ ಮಾಡ್ಲಿಕ್ಕೆ. ಅಲ್ಲಿ ಇಂಗ್ಲಿಷ್ ಅಲ್ಲಿ ತುಳುವಲ್ಲಿ ಮಾತಾಡ, ಕನ್ನಡ ಅಲ್ಲಿ ಇರ್ತದೆ ಕನ್ನಡ. ಯಕ್ಷಗಾನ ಕನ್ನಡ ಅಲ್ವಾ? ಈಗ ನೀವು ಅಲ್ಲಿ ಕನ್ನಡದಲ್ಲಿ ಎಲ್ಲ ಮಾತಾಡ್ತಿದ್ದೀರಲ್ಲ, ನಾನು ಯಕ್ಷಗಾನ ಕ್ಲಾಸ್ ಅಲ್ಲಿ ಹೋಗಿ ಕನ್ನಡ ಕ್ಲಾಸ್ ಉಂಟು ಯಕ್ಷಗಾನನಲ್ಲಿ. ಸೊ ಅದಕ್ಕೆ ಅಲ್ಲಿಂದ ಕಲಿತೆ. ಎಲ್ಲಿ ಕಲಿತಿದ್ದು? ಸ್ಕೂಲಲ್ಲಿ ಇತ್ತಾ? ಇಲ್ಲ, ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಅದು. ಯಕ್ಷಗಾನದಲ್ಲಿ ಅದು ಆನ್ಲೈನ್ ಕ್ಲಾಸ್. ಸೆಕೆಂಡ್ PUC ಅಲ್ಲಿ ಕಲಿತಾ ಇದ್ದೀನಿ, ದುಬೈಯಲ್ಲಿಯೇ ಕಲಿತಾ ಇದ್ದೀನಿ. ನಾನ್ ಯಕ್ಷಗಾನ ಕಲಿಯುತ್ತಾ ಸುಮಾರು 4.5 years ಆಗಿದೆ. I'm hoping to continue for longer as well. ಹೇಗೆ ಕಲ್ತ್ರಿ? ಹೇಗೆ ಇಂಟ್ರೆಸ್ಟ್ ಬಂತು? ಇಂಟ್ರೆಸ್ಟ್ ಅಂದ್ರೆ ನನ್ಗೆ ಫಸ್ಟ್ ಅಲ್ಲಿ ಇರ್ಲಿಲ್ಲ, ನನ್ನ ಅಪ್ಪನ್ಗೆ ಇತ್ತು. ಅಂಡ್ ದೆನ್ ಮಾಡುತ್ತಾ ಇವನ್ ಐ ಸ್ಟಾರ್ಟೆಡ್ ಲೈಕಿಂಗ್ ಯಕ್ಷಗಾನ. And then now I feel more connected to Yakshagana. Yakshagana has become a part of my identity right now. And ಯಾನ್ ಪಂಡ ಯಕ್ಷಗಾನ ಒಂದು ಜನಕ್ಲೆ ಗೊತ್ತು. ನಾನಂದ್ರೆ ಯಕ್ಷಗಾನ ಅಂತ ಜನರಿಗೆ ಅನ್ಸುತ್ತದೆ. ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ನನ್ನ ಪೇರೆಂಟ್ಸ್ ಅನ್ನು ಪ್ರೌಡ್ ಮಾಡ್ತೀನಿ. And I've been doing Yakshagana since I was in 2nd grade, and I've been learning Yakshagana since in Dubai. And after coming India, I feel really happy because my family members can watch me do Yakshagana live, and they can support me. And the reason I started Yakshagana is because my cousin, he also came to Yakshagana, and then his mother and him, they inspired me to come to Yakshagana. Any performance? Any performance in English? I have Rakka Sabala and Vanapalaka. Make it feel like it. I feel really good. I feel happy that I have the opportunity to do these roles, because I know that many people in India and in Dubai, they don't have as much as opportunity as me, and not so many people has the opportunities to come to India from Dubai and do Yakshagana. So Studying in I'm in grade 8, and I joined Yakshagana just because of my father. Then I became interested in it, and Kalti now first Papa first my father was interested in Yakshagana. Then he got to know about Shekhar sir and Sharatana teaching Yakshagana. Then I joined 4.5 years back.
that's how I started my journey.